ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಇನ್ನೊಂದು ಹೊಸ ಎಗ್ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಅಫ್ಘಾನಿಸ್ತಾನ್ ಎಗ್ ಕರಿನ ಮಾಡ್ತಾ ಇದ್ದೀನಿ. ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ಅವರು ಅಂದರೆ ಅಫ್ಘಾನಿಸ್ತಾನ ಅಂದರೆ ಒಂದು ಟ್ರೈಬಲ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ. ಸೊ ಅವ್ರಿಗೆ ಹೆಂಗೆ ಅಂದರೆ ಟೇಸ್ಟಿ ಡಿಶಸ್ ಬೇಕಾಗುತ್ತೆ, ಬಟ್ ಟೈಮ್ ಇರಲ್ಲ ಕುಕ್ ಮಾಡೋಕ್ಕೆ. ಸೊ ಅವರು ಆದಷ್ಟು ಎಷ್ಟು ಮಿನಿಮಮ್ ಆಗುತ್ತೋ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಅಂದರೆ ಪಟ ಆಗೋ ಥರ ಮಾಡ್ತಾರೆ. ಸೊ ನಾನಿವತ್ತು ಅದನ್ನು ಟ್ರೈ ಮಾಡೋಣ ಅಂತ ಇದ್ದೀನಿ. ಸೊ ನಾನು ಮೊದಲು ಮಾಡಿದ್ದೀನಿ, ಇದು ತುಂಬಾ ಚೆನ್ನಾಗಿರುತ್ತೆ ಈ ಡಿಶ್ಶು. ಸೊ ನಿಮಗೂ ತೋರಿಸ್ತೀನಿ ಇವತ್ತು ನಾನು ಯಾವ ಥರ ಮಾಡ್ತೀನಿ ಅಂತ. ಸೊ ನೀವು ಅಷ್ಟೇ, ಇದು ಹಾರ್ಡ್ಲಿ ಒಂದು 20 ಮಿನಿಟ್ಸ್ ಆಗಬಹುದು. ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ ಆ್ಯಂಡ್ ನಂಗೆ ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಅಂತ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬನ್ನಿ ಇವಾಗ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಇವಾಗ ನಾನು 2 ಆನಿಯನ್ನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಇನ್ ಕೇಸ್ ದೊಡ್ಡ ಆನಿಯನ್ ಇದ್ದರೆ ಒಂದು ಸಾಕು. ನಾನಿಲ್ಲಿ ಚಿಕ್ಕದಾಗಿರೋದ್ರಿಂದ 2 ತೊಗೊಂಡಿದ್ದೀನಿ. ಇದನ್ನು ನಾನು ಅಂದರೆ ಸ್ಲೈಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದೇನು ಚಿಕ್ಕದಾಗಿ ಕಟ್ ಮಾಡಬೇಕಾಗಿಲ್ಲ, ಯಾಕೆಂದರೆ ಇದು ಫ್ರೈ ಮಾಡಿಬಿಟ್ಟು ನಾವು ರುಬ್ಕೋಬೇಕಲ್ವ. ಸೊ ಅದಕ್ಕೆ ನಾನು ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಗೆ ಹೇಗೆ ಬೇಕೋ ನೀವು ಆ ಥರ ಕಟ್ ಮಾಡ್ಕೊಳ್ಳಿ. ಇವಾಗ 2 ಆನಿಯನ್ನು ಕಟ್ ಆಗಿದೆ. ಇದಾದಮೇಲೆ ನೀವು ಒಬ್ಬೊಬ್ರು ಬೇಕಾದ್ರೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಬರುತ್ತಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಜಿಂಜರ್ನ ಕಟ್ ಮಾಡ್ತಾಯಿದ್ದೀನಿ, ಒಂದು ಚಿಕ್ಕ ಪೀಸ್ ತೊಗೊಂಡಿದ್ದೀನಿ, ಜಾಸ್ತಿ ಏನು ತೊಗೊಂಡಿಲ್ಲ. ಅದಾದಮೇಲೆ ಇವಾಗ ನಾನು 4 ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಇದು ಖಾರ ಕಡಿಮೆ ಇರೋದ್ರಿಂದ ನಾನು 4 ಹಾಕ್ಕೊಂಡಿದ್ದೀನಿ. ಇದು ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕು ಅಂತ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪಿನ ದಂಟು ಬರುತ್ತಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಯಾಕೆಂದರೆ ಅದನ್ನು ವೇಸ್ಟ್ ಮಾಡಬಾರ್ದು, ಅದರಲ್ಲೂ ಟೇಸ್ಟ್ ಇರುತ್ತೆ. ಅದಾದಮೇಲೆ ನಾನು ಒಂದು 10ರಿಂದ 12 ಬೆಳ್ಳುಳ್ಳಿ ಎಸಳನ್ನು ತೊಗೊಂಡಿದ್ದೀನಿ. ಇವಾಗ ನೋಡ್ಬೋದು, ಒಂದು ಪಾತ್ರೆಗೆ ನಾನು ಎಣ್ಣೆನ ಹಾಕ್ಕೋತೀನಿ. ಎಣ್ಣೆ ಇವಾಗ ಬಿಸಿ ಆದಮೇಲೆ ನಾನು ಏನೆಲ್ಲ ಕಟ್ ಮಾಡ್ಕೊಂಡಿಟ್ಟಿದ್ನೋ ಎಲ್ಲನೂ ಒಂದೇ ಸಲ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೋತೀನಿ. ಅದು ಟ್ರಾನ್ಸ್ಪರೆಂಟ್ ಆಗೋ ತನಕನೂ ಫ್ರೈ ಮಾಡ್ಕೋಬೇಕು ನಾವು ಚೆನ್ನಾಗಿ. ಸೊ ಇವಾಗ ಫ್ರೈ ಮಾಡೋಣ ಇದನ್ನು. ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ನೋಡ್ಬೋದು ಸ್ವಲ್ಪ ಪೆಪ್ಪರ್ ಕಾಳನ್ನ ಹಾಕ್ಕೋತಾ ಇದ್ದೀನಿ. ಹಾಗೆ 1-2 ಏಲಕ್ಕಿನ ಹಾಕ್ಕೋತಾ ಇದ್ದೀನಿ, ಸೊ ದಟ್ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು.
ಟೈಮ್ ವೇಸ್ಟ್ ಮಾಡೋದು ಬೇಡ, ಅಲ್ಲಿ ಫ್ರೈ ಆಗ್ತಿದೆಯಲ್ವಾ. ಸೊ ಇನ್ ಬಿಟ್ವೀನ್ ನಾನು 4 ಮೊಟ್ಟೆನ ಬೇಯಿಸ್ಕೊಂಡಿಟ್ಟಿದ್ದೀನಿ. ಅದು ನೋಡ್ಬೋದು, ನಾನು ಸ್ಲಿಟ್ ಮಾಡ್ತಾ ಇದ್ದೀನಿ, ಮಸಾಲೆ ಎಲ್ಲ ಒಳಗಡೆ ಹೋಗಬೇಕಲ್ವ, ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಹೆಸರನ್ನ ತೊಗೊಂಡು ಸರ್ಕಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಶೇಪ್ ಡಿಫ್ರೆಂಟಾಗಿ ಕಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದಾಗಿಲ್ಲ. ಯಾಕೋ ನಾನು ಕೈ ಕುಯ್ಕೋತೀನಿ ಅಂತ ಗೊತ್ತಾಯಿತು. ಸೊ ಅದಕ್ಕೆ ನಾನು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಕಟ್ ಮಾಡಿಕೊಂಡು ಇದನ್ನು ನಾನಿಲ್ಲಿ ಸರ್ಕಸ್ ಮಾಡ್ತಾ ಇದ್ದೀನಿ, ಒಂದು ಶೇಪಲ್ಲಿ, ಚೆನ್ನಾಗಿರೋ ಶೇಪಲ್ಲಿ ಕಟ್ ಮಾಡೋಣ ಅಂತ, ಬಟ್ ಆಗಿಲ್ಲ. ಕೊನೆಗೂ ಹೇಗೂ ಕಟ್ ಮಾಡಿಬಿಟ್ಟೆ ಇದನ್ನು. ಇವಾಗ ಇದನ್ನು ನಾನು ಫ್ರೈ ಮಾಡ್ಕೋತೀನಿ ಎಲ್ಲನೂ ಸೇರಿ. ನೋಡ್ಬೋದು, ನಾನಿವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನೇನು ಮಾಡ್ತೀನಿ ಅಂದರೆ, ಆವಾಗಲೇ ಸರ್ಕಸ್ ಮಾಡಿಬಿಟ್ಟು ನಾನು ಬೆಳ್ಳುಳ್ಳಿನ ಒಂದು ಶೇಪಲ್ಲಿ ಕಟ್ ಮಾಡಿದ್ನಲ್ವ, ಆ ಬೆಳ್ಳುಳ್ಳಿನ ಹಾಕಿ ನಾನಿವಾಗ ಫಸ್ಟು ಫ್ರೈ ಮಾಡ್ಕೋತೀನಿ ಸ್ವಲ್ಪ. ಸೊ ಇಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಸ್ಲಿಟ್ ಮಾಡ್ಕೊಂಡಿಟ್ಟಿದ್ನಲ್ವ 4 ಎಗ್ನ, ಸೊ 4 ಮೊಟ್ಟೆನ ಹಾಕಿ ಅದನ್ನು ಫ್ರೈ ಮಾಡ್ಕೋತೀನಿ. ನೀವು ನೋಡ್ಬೋದು, ನಾನಿವಾಗ 4 ಮೊಟ್ಟೆನ ಹಾಕ್ತೀನಿ ಫ್ರೈ ಮಾಡಲಿಕ್ಕೆ. ಜೊತೆಗೆ ನಾನು ಸ್ವಲ್ಪ ಕಸ್ತೂರಿ ಮೇಥಿನೂ ತೊಗೊಂಡಿದ್ದೀನಿ. ಯಾಕೆಂದರೆ ಅದು ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಇನ್ನೊಂದೇನೆಂದರೆ ಅದು ಫ್ಲೇವರ್ ಕೂಡ ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಅದಕ್ಕೆ ನಾನು ಕಸ್ತೂರಿ ಮೇಥಿನೂ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಸ್ವಲ್ಪ ಒಂದು ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ನಮಗೆ ಟೈಮ್ ಸೇವ್ ಆಗುತ್ತೆ. ಯಾಕೆಂದರೆ ಒಂದು ಕಡೆ ಮೊಟ್ಟೆ ಫ್ರೈ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ಟೊಮ್ಯಾಟೊನೂ ಫ್ರೈ ಆಗ್ತಾ ಇರುತ್ತೆ. ಸೊ ದಟ್ ಟೈಮ್ ಕನ್ಸ್ಯೂಮ್ ಆಗಲ್ಲ ಅಲ್ವಾ ಜಾಸ್ತಿ. ಸೊ ನಾವು ಎರಡನ್ನೂ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೋತೀನಿ. ಇವಾಗ ಇದು ಫ್ರೈ ಆಗಿದೆ, ಚೆನ್ನಾಗಾಗಿದೆ. ಸೊ ಇದನ್ನು ಇವಾಗ ನಾನು ಸೈಡಲ್ಲಿಟ್ಟು ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೋತೀನಿ ನಾನು. ನೀವು ನೋಡ್ಬೋದು, ಆ ಮಿಕ್ಸಿ ಜಾರ್ಗೆ ನಾನು ಮೊದಲೇ ಈರುಳ್ಳಿ, ಹಸಿಮೆಣಸಿನ್ಕಾಯಿದು ಎಲ್ಲ ಮಾಡಿಟ್ಟಿದ್ನಲ್ವ, ಅದನ್ನು ಕೂಲ್ ಮಾಡಿ ಇವಾಗ ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಸೊ ಇದಕ್ಕೆ ನಾನು 1 ಕಪ್ ಮಿಂಟ್ ಲೀವ್ಸ್ನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು. ಸೊ ಅದನ್ನು ಹಾಕ್ತೀನಿ. ಹಾಗೆ 1 ಕಪ್ ನಾನು ಕೊರಿಯಂಡರ್ ಲೀವ್ಸ್ನೂ ಹಾಕ್ತೀನಿ, ಕೊತ್ತಂಬರಿ ಸೊಪ್ಪನ್ನ. ನೀವು ನೋಡ್ಬೋದು, ನಾನು ಎರಡನ್ನೂ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಲ್ವ. ಇದಕ್ಕೆ ನಾನು 1 ಸ್ಪೂನ್ ಇವಾಗ ನಾನು ಕೊರಿಯಂಡರ್ ಪೌಡರ್ನ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಟೇಸ್ಟ್ಗೆ ನೀವು ಅರಿಶಿನದ ಪುಡಿನ ಹಾಕ್ಕೋಬೋದು, ಟರ್ಮರಿಕ್ ಪೌಡರ್ನ. ನಾನು ಅದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಲೋಟದಷ್ಟು ನಾನು ಇವಾಗ ಕರ್ಡ್ನ ಹಾಕ್ಕೋತಾ ಇದ್ದೀನಿ. ಇದನ್ನು ಇವಾಗ ನುಣ್ಣಗೆ ಪೇಸ್ಟ್ ಮಾಡಿ ಬರಬೇಕು. ಸೊ ಯಾವುದೇ ರೀತಿ ಲಮ್ಸ್ ಥರ ಬರಬಾರ್ದು. ನಾನಿಲ್ಲಿ ಒಂದು ಪಾತ್ರೆಗೆ ನೀವು ನೋಡ್ಬೋದು, ನಾನು ತುಪ್ಪನ ಹಾಕ್ಕೋತಾ ಇದ್ದೀನಿ. ನೀವು ಜಾಸ್ತಿ ತಿನ್ನಲ್ಲ ಅನ್ನೋರು ನೀವು ಆಯಿಲ್ನ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ತುಪ್ಪನ ಹಾಕ್ಕೋತೀನಿ. ಈ ತುಪ್ಪ ಸ್ವಲ್ಪ ನಾನು ಬಿಸಿ ಆದಮೇಲೆ, ಇದಕ್ಕೆ ಬಿಸಿ ಆಗೋ ತನಕ ವೆಯ್ಟ್ ಮಾಡಬೇಕು, ಅದು ಸ್ವಲ್ಪ ಮೆಲ್ಟ್ ಆಗಲಿ. ಸೊ ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಪುಲಾವ್ ಐಟಮ್ಸ್ ಬರುತ್ತಲ್ವ, ಅಂದರೆ ಎಲೆ ಇರ್ಬೋದು, ಚಕ್ಕೆ ಇರ್ಬೋದು, ಆಮೇಲೆ ನಾನು 4 ಪೆಪ್ಪರ್ ಸಹ ಯೂಸ್ ಮಾಡ್ತೀನಿ ಇಲ್ಲಿ. ಸೊ ನಂಗೆ ಜಾಸ್ತಿ ಖಾರ ತಿನ್ನಲ್ಲ ನಾನು. ಜಾಸ್ತಿ ಖಾರ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಸೊ ನಾನು ಇದನ್ನು ಸ್ವಲ್ಪ ಇವಾಗ ಫ್ರೈ ಮಾಡ್ಕೋತೀನಿ, ಎಲ್ಲವನ್ನು ಹಾಕಿಬಿಟ್ಟು. ಇದಕ್ಕೆ ಇವಾಗ ನಾನು ಆವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು, ಅದನ್ನು ಹಾಕ್ತೀನಿ. ಅದನ್ನು ಹಾಕಿ ಸ್ವಲ್ಪ ನಾನು ಇದು ಫ್ರೈ ಮಾಡ್ಕೋತೀನಿ. ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿಬಿಟ್ಟು, ಆಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೀವು. ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೋತೀನಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಕ್ಕೆ. ಇದು ಚೆನ್ನಾಗಿ ಕುದಿಬೇಕು, ತುಂಬ ಚೆನ್ನಾಗಿ ಬಾಯ್ಲ್ ಬರಬೇಕಿದು. ಅದಕ್ಕೆ ನಾನು ಒಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಇಡ್ತೀನಿ ಬಾಯ್ಲ್ ಆಗೋ ತನಕ. ಆ್ಯಂಡ್ ಈ ಸ್ಟೇಜಲ್ಲಿ ನೀವು ಬೇಕಾದರೆ ಸ್ವಲ್ಪ ಬಾಯ್ಲ್ ಆದಮೇಲೆ
ಉಪ್ಪು ಖಾರನ ಟೇಸ್ಟ್ ಮಾಡ್ಬೋದು. ಕಡಿಮೆ ಅನಿಸಿದ್ರೆ ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಚಿಕ್ಕದಾಗಿ ಬಾಯ್ಲ್ ಸ್ಟಾರ್ಟ್ ಆಗಿದೆಯಲ್ವಾ, ಇದಕ್ಕೆ ನಾನು ಇವಾಗ ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಇಡ್ತೀನಿ. ನಾನಿಲ್ಲಿ ಇವಾಗ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿ ಆದಮೇಲೆ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕುದಿ ಬಂದು ಇದಿವಾಗ ರೆಡಿ ಆಗಿದೆ. ನೀವು ಇಲ್ಲಿ ಹೇಳ್ದಾಗೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ, ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಇವಾಗ ನಾನು ಸರ್ವ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ನಾನು ಪ್ಲೇಟಿಂಗ್ ಮಾಡ್ತೀನಿ. ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನನಗೂ ಗೊತ್ತಾಗುತ್ತೆ ನನ್ನ ರೆಸಿಪಿ ಯಾವ ಥರ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರಾ, ಯಾವ ಥರ ಔಟ್ಪುಟ್ ಬರ್ತಾ ಇದೆ ಅಂತ. ಸೊ ಇವಾಗ ನಾನು ಪ್ಲೇಟಿಂಗ್ ಮಾಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ತುಂಬ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಸಪೋರ್ಟ್ ಬರ್ತಾ ಇದೆ ನನಗೆ. ಥ್ಯಾಂಕ್ ಯು ಸೋ ಮಚ್.